same. Sorry? You can tell the same actually. Don't argue, sir. I'm not arguing. Then? Whatever you are What's the telling, problem? whatever you are telling, I'm just putting in social media that Please, people please, no problem. only play Hindi and English song Yes. over the weekend. Friday, Saturday, we can play only Bollywood song only. Okay, no Kannada song. No. Okay? Great, thank you. ಈಗ ನೋಡಿ ನೀವೇನು ಅಂತ ನಮಗ್ ಗೊತ್ತಿದೆ, ನಾವೇನು ಅಂತ ನಿಮಗ್ ಗೊತ್ತಿದೆ. ಕರೆಕ್ಟಾ? ನನ್ನಲ್ಲಿ ಹಿಡಿಬಾ ಸರ್. ನನ್ನನ್ನು ಹಿಡಿಬೇಕಾದ್ರೆ ಡಿಸಿಪಿ ಪರ್ಮಿಷನ್ ಬೇಕು. ಇಲ್ಲ ನಿಮ್ಮನ್ನ ಹಿಡಿತಾ ಇಲ್ಲ. ನಾನು ಬಂದ್ರೆ ಚೆನ್ನಾಗಿರಲ್ಲ. ಯಾರೋ ಹೇಳ್ಬಾರ್ದು. ಈಗ ನೋಡಿ ಇವ್ರು ಕರೆ ಕೊಟ್ಟರು ಗಿದ್ರೆ ಯಾರು ಫೋನರು ಬನ್ನಿ ಅಂತ ಬರೀ ಫೋನ್ ಎಲ್ಲ ಮಾತಾಡ್ರಪ್ಪ ಅಂದ್ರೆ ಫೋನು ಇಟ್ಕೊಂತ ಇಲ್ಲ ದುರಾಂಕಾರ ಏನೋ ಈಗ ಒಂದು ಕೇಸ್ ಆದ್ರೆ ಪರವಾಗಿಲ್ಲ, ತಿಂಗಳ ಈ ತರ ಆಗ್ತಾನೆ ಇರ್ತದೆ ಈ ಕುಮಾರ್. ಇಲ್ಲಪ್ಪ ಮೇಡಮ್ ಕೇಳ್ತಾರೆ ನಾವು ಎಲ್ಲಿದ್ದೀವಿ ಬರ್ತಾರೆ ಯಾರ್ಯಾರು ಬಂದಾಗ ಒಂದು ರಿಕ್ವೆಸ್ಟ್ ಮಾಡಿದಾಗ ಹಾಕೋದಕ್ಕೇನು ಆಡೋದಕ್ಕೇನು ಮೇಡಮ್ ನೇತು ಇಲ್ಲ ಇವತ್ತು ಇಲ್ಲ ನಾಳಿದ್ದಿಲ್ಲ ಬೇಡ. ಡ್ಯೂಟಿ ಕನ್ನಡ ಅಂತ ಹೇಳಿದ್ರೆ ಹಾಕಲ್ಲ ಅಂತ ಹೇಳಿದ್ರೆ ಅದು ತಪ್ಪಲ್ವಾ? ಅದು ತಪ್ಪು ಮಾಡ್ಬೇಕಲ್ಲಪ್ಪ, ಯಾಕೆ ಮಾಡಲ್ಲ? ಇವರಿಗೆ ನಿಮ್ಮ ಓನರ್ಗೆ ಫೋನ್ ಮಾಡಿ ಮಾತಾಡಿಸಿ ಸಮಾಧಾನ ಕಳಿಸಿ. ಈತನು ಒಂದು ಬೇಡ ಈತನ ಕಡೆಯಿಂದ ಯಾರು ನಿಮ್ಮ ಕೆಲಸ ಮಾಡ್ತಾರ? ಎಲ್ಲಿ ಅವನು ಫೋನ್ ಪಿಕಪ್ ಅಲ್ಲ, ಎಷ್ಟೊತ್ತಿಗೆ ಬರೋದು? ಇಲ್ಲ ಗೊತ್ತಿಲ್ಲ. ನಾನು ಇವತ್ತೇ ಡ್ಯೂಟಿ ಬಂದಿದ್ದೆ ಮೇಡಮ್. ನಾನು ಎಲ್ಲ ಕಡೆ ನಾನು ನೋಡ್ತೀನಿ. ನಾನು ಇಲ್ಲಿ ಇಲ್ಲ, ಇಲ್ಲಿ ನಮಗೆ ಪ್ರಾಬ್ಲಮ್ ಗೊತ್ತಿಲ್ಲ. ನನಗೆ ನಾನು ಮಾರ್ನಿಂಗ್ ಸೊ ನಾನು ಇಲ್ಲಿ ಇಲ್ಲ. ನೇತು ನಾನು ಮಾರ್ನಿಂಗ್ ನಾನು ಡ್ಯೂಟಿ ಬಂದಿದ್ದೆ. ಹುಡುಗರು ಈ ಥರ ಪ್ರಾಬ್ಲಮ್ ಆಯಿತು. ನೀವು ಸುಮ್ಮನೆ ದೌರ್ಜನ್ಯ ಮಾಡಿದ್ವಾ? ನೀವು ಹಿಡ್ಕೊಂಡು ಅಥವಾ ಕಸ್ಟಮರ್ ತೊಂದರೆ ಕೊಟ್ಟವಾ? ಒಂದು ಆಶೆ ಮೀಟಿಂಗ್ ಅಲ್ವಾ? ಪೊಲೀಸವ್ರಿಗೆ ಏನು ಕಂಪ್ಲೇಂಟ್ ಕೊಡಿ? ನಾ ಕೊಟ್ಟಿದ್ದೆ. ಇಲ್ಲ ಸರ್, ಪ್ರಶ್ನೆ ಬರಲ್ಲ. ಒಂದ್ ನಿಮಿಷ ಕೇಳ್ಕೊಳ್ಳಿ. ಇಲ್ಲಿ ನಾನು ಇಲ್ಲಿಯವನೇನೆ, ನೀವು ಮಣಿಕಂಠ ಸರ್ ಕೇಳಿ ನನ್ನ ಹೆಸರು ಹೇಳಿ ಹೇಳ್ತಾರೆ ನಾನು ಏನು ಅಂತ ಅರ್ಥ ಆಗ್ತಿದ್ದೆ. ನಾನು ಪೊಲೀಸವ್ರಿಗೆ ಅಷ್ಟೇ ಗೌರವ ಕೊಡ್ತೀನಿ. ಈಗ ನಾನು ನೀಟಾಗಿ ಮಾತಾಡಿದ್ದೀನಿ, ಕಾನೂನು ಬೆಲೆ ಕೊಟ್ಟು ಮಾತಾಡಿದ್ದೀನಿ ಅಲ್ವಾ? ಇವ್ನು ಹೇಳೋದೇನಿದೆ ನನಗೆ ಉತ್ತರ ಕೊಡ್ಬೇಕು. ಇವನು ವಿಡಿಯೋ ಬಂದ್ರೆ ನಮ್ದು ನಿಮಗೆ ಸಂಬಂಧ ಆದ್ರೆ ನೆಕ್ಸ್ಟ್ 2 ಹಾಡಿಗೆ ಬರೀ ಕನ್ನಡ ಹಾಕೋದು ಕೇಳ್ತಾ ಇಲ್ಲ, ಸಾಂಗ್ ಹಾಕೋ ಪರವಾಗಿಲ್ಲ. 2 ಹಾಡಿ 1 ಹಾಡು ಕನ್ನಡ, ಇದು ನಿಯಮ ಇರೋದು. ಇದು ಪಾಲಿಸಿ ಅಂತಲ್ಲ, ಆಕ್ಚುಲಿ ಪಾಲಿಸಿ ಇರೋದು. ಅರ್ಥ ಆಗ್ತೀಯಾ? ಹಾಕಲ್ಲ ಏನ್ ಮಾಡ್ತಾರೆ ಮಾಡಿದ್ರೆ ಪ್ರಚೋದನೆ ಕೊಡ್ಬೇಡಿ ಸಂಘಟನೆಗಳಿಗೆ. ಇವತ್ತು 20 ಜನ ಬಂದಿರ್ಬೋದು. ಮೇಡಮೇ ಮಾತಾಡಿ, ನಾವೇನ್ ಮಾತಾಡೋದು? ಯಾರಾದ್ರೂ ಅಲ್ಲ, ಎಷ್ಟು ಕ್ಯಾನ್ಸಲ್ ಇದ್ರೆ ನೀವು ಕೆಲಸಗಳು ಮಾಡ್ತೀನಿ. ಸರಿ, ನೀನ್ ನಿಮ್ ಓನರ್ ಮಾಡೋದು ಮಾಡಪ್ಪ. ನೀನು ಕಥೆಗಳೆಲ್ಲ ನಾನು ನೋಡದೇ ಇರೋದಲ್ಲ. 50 ಪಬ್ಗಳು ಹೋಗಿ ಈ ತರ ಮಾಡಪ್ಪ. ಬೆಂಗಳೂರಿನ 50 ಪಬ್ಗಳು ಹೋಗಿ ನೀವು ಮಾಡು. ನಿಮ್ಮ 50 ಪಬ್ ಓನರ್ಗಳು ಗೊತ್ತು ನನಗೆ. ಕೇಳುವಾಗ ಹೋಗ್ಬಿಟ್ಟು ಆದಿತ್ಯ ಯಾರು ಅಂತ ಹೇಳ್ತಾರೆ. ಫೋನ್ ಎತ್ತಕ್ಕೆ ಯೋಗ್ಯತೆ ಇಲ್ಲ, ಇದು ಮಾಡ್ತಾನೆ. ನಮ್ಮ ಹತ್ರನೇ ಮಾತಾಡಲಾಗ್ತಾ ಇರ್ಲಿಲ್ಲ. ಮೇಡಮ್ ಕೊಡು. ಓನರ್ ಅಲ್ಲ ನೋಡಿ, ಓನರ್ ಅಲ್ಲ. ಇಲ್ಲಿ ಕನ್ನಡ ಹಾಕಲ್ಲ ಅಂತ ನಿಮ್ಮ ಯಾವಾಗ ಕೆಲಸ ಮಾಡೋದು ಇದು ಮಾಡಿದ್ದಾರೆ. ಅದಕ್ಕೆ ಇವರೆಲ್ಲ ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಇನ್ಮೇಲೆ ಯಾವಾಗ ಕನ್ನಡ ಹಾಕಿದ್ರೆ ಕನ್ನಡ ಹಾಕಿ. ರಾತ್ರಿ ಹಾಕಿಲ್ಲ, ವಿಡಿಯೋ ಸಮೇತ ಇದೆ ಅವ್ರ ಹತ್ರ. ಹಾಕೋದಿಲ್ಲ, ಏನ್ ಮಾಡ್ತೀವಿ? ಯಾರದು ಶುಭ ಅಂತ ಶುಭ ಅಂತ ಯಾರ? ದಯವಿಟ್ಟು ಅವ್ರಿಗೆ ಹೇಳಿ, ಈ ರೀತಿ ಮಾಡ್ಕೊಳ್ಳೋದು ಚೆನ್ನಾಗಿಲ್ಲ. ನೀವು ಬಿಸ್ನೆಸ್ ಮಾಡೋ ಜಾಗದಲ್ಲಿ ಈ ರೀತಿ ಮಾಡ್ತಾರೆ ಅಲ್ವಾ? ಇವ್ರನ್ನೆಲ್ಲ ಯಾಕೆ ಬರೋಂಗ್ ಮಾಡ್ಕೊತೀರ? ಅಲ್ಲಿಂದ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಮಾಡ್ಕೋಬೇಕಲ್ವಾ? ಯಾಕೆ ಈ ಥರ ಆಗುತ್ತೆ?
ಕೊಡಿ ಕೊಡಿ. ಆಯ್ತು, ಒಂದು ನಿಮಿಷ. ಅಲ್ಲಿ ಇವರು ಆದಿತ್ಯ ಅಂತ ಬಂದಿದ್ದಾರೆ, ಅವ್ರ ಹತ್ರ ಮಾತಾಡ್ಕೊಳ್ಳಿ. ಹಲೋ ಹಲೋ, ಏನಾಗ್ಬೇಕು ಸರ್ ನೀವು ಪಬ್ಗೆ ಮ್ಯಾನೇಜ್ಮೆಂಟ್ ಏನು ಓನರ? ಆದಿತ್ಯ ಅಂತ ಇದೇ ಮಾದೇವಪುರದಿಂದ. ನೀವು ಗೊತ್ತಿಲ್ವ ವಿಚಾರ? ನಿಮಗೆ ವಿಚಾರ ಗೊತ್ತಿಲ್ವೇನ್ರಿ? ಕನ್ನಡ ಹುಡುಗನ ಏನಕ್ಕೆ ಕಳಿಸಿದ್ರೆ ವಿಚಾರ ಗೊತ್ತಿದ್ಮೇಲೆ ಕನ್ನಡ ಹಾಕಲ್ಲ ಅಂತ ಇದು ಒಂದು ವಿಚಾರ ಅಲ್ಲ ನಿಮ್ ಪಬ್ದು. ಈ ತರ 5 ಕೇಸ್ಗಳು ಬಂದಿದೆ. ಕನ್ನಡ ಕೇಳಿದಾಗ ಕನ್ನಡ ಹಾಕಿ ಅಲ್ಲ, ಕನ್ನಡ ಕೇಳಿ ಕನ್ನಡ ಹಾಕಿ. ಕನ್ನಡ ಹಾಕದೇ ಇರೋದು ಏನ್ ಪ್ರಾಬ್ಲಮ್ ಏನಿದೆ ನಿಮ್ಗೆ? ಈಗ ಸ್ವಲ್ಪ ಕೇಳ್ರಿ, ಸ್ವಲ್ಪ ನಾನು ಹೇಳೋದು ಕೇಳ್ಕೊಳ್ಳಿ, ಪೂರ್ತಿ ಕೇಳ್ಕೊಂಡು ನಾವೇನು ಮಾತಾಡಿ. ನೀವ್ ಏನಾಗ್ಬೇಕು ಸರ್ ನಿಮಗೆ? ಈಗ ಏನಾಗ್ತದೆ ಅಂತ ಹೇಳ್ತೀನಿ ಕೇಳಿ. ನಾವು ಬಂದಿದ್ದೀವಿ, ನಾವು ತುಂಬಾ ಸೌಮ್ಯತೆಯಿಂದ ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಪಬ್ ಅವ್ರಿಗೆ ಯಾವ ಕಸ್ಟಮರ್ಗೆ ಏನು ತೊಂದರೆ ಆಗ್ದಂಗೆ, ನಿಮ್ ಸ್ಟಾಫ್ಗೆ ಏನು ತೊಂದರೆ ಆಗ್ದಂಗೆ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಗೊತ್ತಾ? ಇಡೀ ಬೆಂಗಳೂರು ಪೂರ್ತಿ ವೈರಲ್ ಆಗಿದೆ ಈ ವಿಡಿಯೋ. ಈಗ ನಾನ್ ಬಂದಿಲ್ಲ, ಇನ್ನು 10 ಜನ ಬರ್ತಾರೆ. ಅರ್ಥ ಮಾಡ್ಕೊಂಡು ಹೇಳೋದು. ಈಗ ನಮ್ಮ ಏರಿಯಾದಲ್ಲಿ ಇರುವಂತ ವಿಚಾರಕ್ಕೆ ನಾನು ಬಂದಿದ್ದೀನಿ. ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಅವರು ನನಗೆ ಹೋಗಿ ಏನಾಯ್ತು ನೋಡಪ್ಪ ಅಂದಿದ್ದಕ್ಕೆ ಹೋಗಿ ನೋಡ್ತಾ ಇದೀವಿ ನಾವು. ಅರ್ಥ ಆಗ್ತಿದೆಯಾ ನಿಮ್ಗೆ? ಈಗ ನಾವು ಬಂದು ನೀವು ಕೇಳ್ತಾ ಇದೀವಿ, ನಾನ್ ಬಂದಿಲ್ಲ ಅಂದ್ರೆ ಇನ್ನೊಬ್ಬ ಯಾರೋ ಬರ್ತಾನೆ. ಈಗ ನೀವು ನಮಗೆ ಕನ್ಫ್ಯೂಷನ್ ಕೊಟ್ಬಿಟ್ರೆ ಇಲ್ಲಿ ವಿಚಾರ ಮುಗ್ದೋಗ್ತಿತ್ತು. ಕರೆಕ್ಟಾ? ಏನಾಗಿದೆ ಪ್ರಾಬ್ಲಮ್ ಏನಾಗಿದೆ? ಇಲ್ಲ ಸರ್ ಸರಿಪಡಿಸ್ಕೊಳ್ಳಿ. ಒಂದು ಕನ್ಫ್ಯೂಷನ್. ನೀವು ಪೊಲೀಸ್ ಅವರಿಗೆ ಫೋನ್ ಮಾಡೋದು, ಪೊಲೀಸ್ ಅವ್ರನ್ನ ಕರ್ಸೋದು, ಏನು ಎದುರ್ಕೊತೀವ ನಾವು ಪೊಲೀಸ್ ಅವ್ರಿಗೆ? ತಪ್ಪು ಮಾಡಿದೀವಿ ಅಂದ್ರೆ ಪೊಲೀಸ್ ಅವ್ರಿಗೆ ಬನ್ನಿ, ನಾನೇ ಸ್ಟೇಷನ್ ಬರ್ತೀನಿ. ಯಾವ ಸ್ಟೇಷನ್? ಬೆಂಗಳೂರಿನ ಯಾವ ಸ್ಟೇಷನ್ ಹೇಳ್ರಿ, ನಾನು ಬರ್ತೀನಿ. ಅರ್ಥ ಆಯ್ತಾ? ಫೋನಲ್ಲಿ ಮಾತಾಡ್ತಿರೋದು ನೀವು, ನಿಮ್ಗೆ ಭಯ ಇರ್ಬೋದು ಎದುರುಗಡೆ ಬರೋದಕ್ಕೆ. ಡೈರೆಕ್ಟ್ ಆಗಿ ಬಂದಿದೀವಿ ಪಬ್ಬ ಹತ್ರ. ಹೆಸರೇನು? ಶುಭ ಅನ್ನೋ ಹುಡುಗ ಯಾರೋ ಕನ್ನಡ ಹಾಕಲ್ಲ. ಏನ್ ಮಾಡ್ಕೊಂಡು ಏನ್ ನಿಮ್ ಪ್ರಾಬ್ಲಮ್ ಅಂತ ಪಾಪ ನಾನು ಯಾರೋ ಒಬ್ರಿಗೆ ರೋಪ್ ಹಾಕಿ ಕಳ್ಸಿನ. ಸರಿನಾ? ನಿಮ್ ಕಸ್ಟಮರ್ಗೆ ಒಂದು ರೋಪ್ ಹಾಕಿರೋದು ಸರಿನಾ? ಅದು ಹೇಳಿ ಸರ್. ನೀವು ಮಾತಾಡಕ್ಕೆ ನಾವು ಇರೋದು. ನೀವು ಬಂದಿದ್ದು ಇನ್ನೂ ಚೆನ್ನಾಗಿರೋ ಡೈರೆಕ್ಟ್ ಆಗಿ ಮಾತಾಡಿ, ದುರಂಕಾರದಿಂದ ಮಾತಾಡಬಾರ್ದು. ಏನಿಲ್ಲ ಸರ್, ಕಲಂದು ನಿಮ್ಮ ಏರಿಯಾದಲ್ಲಿ ಕನ್ನಡ ಆಡಕ್ಕಲ್ಲ ಅಂತ ಒಂದು ದೌರ್ಜನ್ಯ ಮಾಡಿರೋಣ. ಇಡೀ ಬೆಂಗಳೂರು ಪೂರ್ತಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಹೋಗಿದೆ ವಿಚಾರ. ಕನ್ನಡ ಮಧ್ಯೆ ಕರ್ಕೊಂಬ ಅಂತ ಹೇಳಿದ್ರು. ಈ ವಿಚಾರದ ಬಗ್ಗೆ ಏನಪ್ಪ ಏನಾಗಿದೆ ಅಂತ ಕೇಳಿದ್ರೆ, ಆಯ್ತು ಸಮಾಧಾನ ಒಂದು ನಾವೇನು ತೊಂದರೆ ಕೊಡ್ತೇವೆ ಮಾತಾಡಿ ಇವರು ನಮ್ಮ ಕಡೆ ಇಲ್ಲ ಸರ್, ನಿಮ್ಮ ಕನ್ನಡ ಆಡಕ್ಕೆ ಅಂತ ಹೇಳ್ಬೋದಲ್ಲ. ಇವರು ಇಮಿಡಿಯೇಟ್ ಒಬ್ಬ ನಿಮ್ಮ ವಯಸ್ಸಾದವರು ಹೇಳ ಬಂದಿದ್ರು ಇವಾಗ. ಅದಕ್ಕೆ ನಾನು ನಿಮ್ಗೆ ಹೇಳ್ತೇನೆ ಅವ್ರಿಗೆ ಮಣಿಮಣ ಅಂತ ಕೇಳಿ ನಾವು ಹಂಗ್ ಮಾಡಂಗಿದ್ರೆ ನಾವ್ ಇಷ್ಟೊಂದು ಬಂದು ನಾನು ಲೇಬರ್ಸ್ಕೊಂಡು ಬಂದಿರ್ತೀವಿ. ನಾವ್ ಏನ್ ಗೊತ್ತಾ, ಅವರು ಬಿಸ್ನೆಸ್ ಮಾಡ್ತವೆ ಮಾಡ್ಕೊಂಡು ಹೋಗಿ ನಾವಿರೋದು. ನಮ್ ಜಾಗದಲ್ಲಿ ಇವ್ರು ಬಂದಿಷ್ಟು ದುರಾಂಕಾರ ತೋರಿಸಿದ್ರೆ ಹೆಂಗ್ ಹೇಳಿ ಅಲ್ವಾ? ನೀವು ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ಳಿ. ಈಗ ನೀವು ಹೇಳಿದ್ರಿ, ನಾನು ಕೇಳಿಸ್ಕೊಂಡೆ. ಈಗ ನೀವ್ ಹೇಳಿದ್ರಿ ಅವ್ರು ಕೇಳೋ ರೀತಿ ಸರಿ ಇರ್ಲಿಲ್ಲ, ಅದಕ್ಕೆ ನಾವ್ ಹಾಕಿಲ್ಲ ಅಂತ. ಇಲ್ಲಿ ವೈರಲ್ ಆಗಿರೋ ಪಾರ್ಟ್ ಇದೆ ಇಲ್ಲಿ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ನಿಮ್ ಹೆಸರಲ್ಲಿ ಪವನ್ ಅವ್ರೆ, ಈಗ ನಮ್ ಕಣ್ಮುಂದೆ ಏನ್ ಕಾಣಿಸುತ್ತೆ ಅದ್ರ ಬಗ್ಗೆ ಅಷ್ಟೇ ನಾವ್ ಮಾತಾಡಕ್ ಆಗುತ್ತೆ. ಈಗ ನಮ್ ಕಾಣಿಸೋ ನಾನು ಹೇಳೋದ್ ಕೇಳಿ. ನೀವ್ ಹೇಳೋದ್ ನಾನು ಕೇಳಿಸ್ಕೊಂಡೆ, ನಾನು ಹೇಳೋದ್ ನೀವು ಕೇಳಿಸ್ಕೊಳ್ಳಿ. ನನ್ನ ಕಣ್ಮುಂದೆ ಕಾಣಿಸ್ತಿರೋದ್ರಲ್ಲಿ ಸಂಪೂರ್ಣ ತಪ್ಪು, ವೈರಲ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ಸಂಪೂರ್ಣ ತಪ್ಪು ನಿಮ್ ಸಿಬ್ಬಂದಿಲಿರೋದು. ಆ ಸಲ ಏನ್ ಮಾಡ್ತೀಯ ಮಾಡ್ಕೋ ಅಂತ ಅಂದ್ಬಿಟ್ಟು ನಂಗೆ ತಾಕೀತ್ ಮಾಡಿದ್ದಾನೆ. ಹಂಗಾಗಿ ನಾವು ಬಂದಿದೀವಿ. ಮೊದಲನೇದು. ಎರಡನೇದು ಒಂದ್ ನಿಮಿಷ ಎರಡನೇದು, ಇವ್ರು ಯಾರು ಪಾಪ ಕನ್ನಡ ಕೇಳಿದಾರಲ್ಲ ಅವರು ಇವತ್ತು ಅವ್ರು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ. ವಿಡಿಯೋ ವೈರಲ್ ಆಗಿರೋದಕ್ಕೆ ಸಂಘಟನೆಯವರಾಗಿ ನಾವು ಬಂದಿರೋದು. ಇಲ್ಲಿ ಅರ್ಥ ಮಾಡ್ಕೊಬೇಕು ನೀವು. ನಾನು ಅವ್ರ ಪರ ಬಂದಿಲ್ಲ, ಕನ್ನಡದ ಪರ ಬಂದಿರೋದು, ಕನ್ನಡಕ್ಕೋಸ್ಕರ ಬಂದಿರೋದು. ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಇದನ್ನ ನೀವು ಲೀಗಲ್ ಆಗಿ ಯಾರನ್ನ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ದಾರೆ ಅದ್ರ ಮೇಲೆ ದೂರು ದಾಖಲು ಮಾಡೋದಂತ ನೀವು ಲೀಗಲ್ ಆಗಿ ಫೈಟ್ ಮಾಡಿ. ಆದರೆ ಇಲ್ಲಿ ಒಂದ್ ನಿಮಿಷ, ಆದಿತ್ಯ ಆಗಿರ್ಬೋದು, ಚೇತನ್ ಸೂರ್ಯ ಆಗಿರ್ಬೋದು, ಯುವ ಕರ್ನಾಟಕ ವೇದಿಕೆ ಇಲ್ಲಿ 20-25 ಜನ ಇಲ್ಲಿ ಬಂದಿರೋದು ಕನ್ನಡಕ್ಕಾಗಿರೋ ಅನ್ಯಾಯದಿಂದ. ನಿಮ್ಗಾಗ್ಲಿ ಆ ಪ್ರಶ್ನೆ ಮಾಡಿರೋರ್ಗಾಗ್ಲಿ ವ್ಯಕ್ತಿಗತವಾಗಿ ನಾನು ಬಂದಿಲ್ಲ, ಯಾರ ಪರ ನಾನು ಬಂದಿಲ್ಲ. ಇವ್ರೆ ನಮಸ್ತೆ. ಪವನ್ ಅವರೇ ಒಂದ್ ನಿಮಿಷ ಇದೆ, ಈಗ ಮುಗೀತು. ಜಾಸ್ತಿ ಡ್ರೈವ್ ಮಾಡೋದು ಬೇಡ ಇದು, ಆಯ್ತಾ? ಈಗ ನನಗೆ ನಿಮ್ ಇಡೀ ಬೆಳ್ಳಂದೂರು ಸ್ಟೇಷನ್ ಅವ್ರು ನಂಗೆ ತುಂಬಾ ಬೇಕಾದವ್ರು. ಅರ್ಥ ಆಗ್ತಿದ್ಯಾ? ಎಲ್ಲ ನಮ್ಗೆ ಬೇಕಾಗಿರೋ. ಇಲ್ಲಿ ನೀವು ತಪ್ಪು ಮಾಡೋದಕ್ಕೆ ನಾವು ಬಂದಿದೀವಿ, ಕರೆಕ್ಟಾ?
ಮತ್ತೆ ವಾದ ಈಗ ಮಾಡ್ತಾ ನೀವು ಇವಾಗ ಇರೋ ನಿಮಿಷ ನೀವು ಇದನ್ನೇ ಎಳ್ಕೊಂಡು ಹೋಗ್ತೀರಾ ಅಥವಾ ನಾವು ಕೇಳಿಸ್ಕೊಂತೀರಾ? ಈಗ ಕನ್ನಡ ಹಾಕಲ್ಲ ಅನ್ನೋ ತಪ್ಪಲ್ವಾ ನಿಮ್ ಪ್ರಕಾರ? ಅಲ್ಲ ಇವಾಗ ಹೇಳಿದಾನಲ್ಲ ಅವ್ನ್ ಏನ್ ಮಾಡೋಣ? ನಮ್ಮ ಹತ್ರ ಸಾಕ್ಷಿ ಇದೆ, ವಿಡಿಯೋ ಪ್ರೂಫ್ ಇದೆ, ಪೊಲೀಸ್ ಅವರು ಸಬ್ಮಿಟ್ ಮಾಡಿದೀವಿ. ಈಗ ಹೇಳಿದಾನೆ ನಿಮ್ಮ ಸ್ಟಾಫ್ ಹೇಳಿದಾನೆ, ಅದು ಕರೆಕ್ಟ್. ನಿಮ್ಮ ಶೆಫ್ ಅವ್ರಿಗೂ ಕೊಟ್ಟಿದ್ದೀನಿ ನಾನು ವಿಡಿಯೋ ಅದನ್ನ. ಇಲ್ಲ ಸರ್ ಇವ್ ನಮ್ಮವನೇ ಏನೋ ತಪ್ಪಾಗಿದೆ ಅಂತ ಆತನು ಕೂಡ ಹೇಳಿದ್ದಾನೆ. ಅರ್ಥ ಆಗ್ತಿದ್ಯಾ? ಈಗ ನೀವು ಯಾಕಂದ್ರೆ ನಾವು ಇಲ್ಲಿರೋರೇನೆ, ನಾವೇನು ಹೊರಗಡೆ ಅವರಲ್ಲ. ಅರ್ಥ ಆಗ್ತಿದ್ಯಾ? ಈಗ ನಾವ್ ಇಲ್ಲಿ ಬಂದು ದಾಂಡ್ಲೇನೆ ಇನ್ನೊಂದು ಮತ್ತೊಂದು ಮಾಡ್ಬೋದು. ಈ ಪೊಲೀಸರು ಹೋಗೋ ಅವಶ್ಯಕತೆ ಇರಲಿಲ್ಲ. ಪೊಲೀಸರು ಬಂದ್ಬಿಟ್ರು ಅಂದ್ಬಿಟ್ಟು ನಾವೇನು ಇದು ಮಾಡಿ ಭಯ ಪಟ್ಟು ಓಡಿಸ್ತಾ ಇಲ್ಲ. ಅರ್ಥ ಆಗ್ತಿದ್ಯಾ? ಕೇಳಿ ನಮ್ಮ ಬಗ್ಗೆ ಹೇಳ್ತಾರೆ. ನಾವೆಲ್ಲ ನೀಟಾಗಿ ಮಾಡೋಂತವ್ರೆ. ಈಗ ಇವನು ಯಾರು ನಿಮ್ ಶೆಫ್ ಇದಾರಲ್ಲ ಅವ್ರಿಗೆ ಒಂದು ಕನ್ಫ್ಯೂಷನ್ ಕೊಡ್ತೀವಿ. ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ ಬಗ್ಗೆ ತುಂಬಾ ವೈರಲ್ ಆಗಿದೆ ಈ ವಿಡಿಯೋ. ನಿಮ್ ಪಬ್ಲು ಏನ್ ಮಾತಾಡಿದ್ದಾನಲ್ಲ, ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅದು ಅವರು ಬೆಂಗಳೂರು ನಿಮ್ದು ವೈರಲ್ ಆಗಿದೆ. ಓಕೆನಾ? ಅದರಿಂದ ನಿಮ್ಗೆ ಕನ್ಫ್ಯೂಷನ್ ಕೊಡ್ಸಿ ಆತದಲ್ಲಿ ಕನ್ಫ್ಯೂಷನ್ ಕೊಡ್ಸಿ. ನೀವು ಕನ್ಫ್ಯೂಷನ್ ಕೊಟ್ಬಿಟ್ಟು ನೋಡಿ, ಈತ ಯಾವ ಈಗ ಮಾತಾಡ್ತಿರ್ತಕ್ಕಂತ ವ್ಯಕ್ತಿ ಹೇಳ್ತಾನೆ, ವಿಡಿಯೋ ಕೇಳಿದ್ದವನು ಅದು ಕನ್ನಡ ಹಾಡು ಕೇಳಿದವರು ಕೇಳಿದ ರೀತಿ ಸರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಏನ್ ಮಾಡ್ತಿದ್ದಾನೆ. ಅವ್ರು ನಾನು ಅದೇ ಕೇಳಿದ್ದು, ಇದು ವೈರಲ್ ಆಗಿರೋ ಪಾರ್ಟ್ ಏನು? ನಿನ್ನ ಸಮಸ್ಯೆಗಳು, ನಿನ್ನ ಲೂಪ್ ಹೋಲ್ಸ್ಗಳು, ನಿನ್ನ ಗಾಂಚಲಿ ಮಾತುಗಳು ವೈರಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾರು ನೀನ್ ಹೇಳ್ತಿರೋ ಪಾರ್ಟ್ ಅದು ವೈರಲ್ ಆಗಿಲ್ಲ. ಅವನ ವ್ಯಕ್ತಿಗತ ಸಮಸ್ಯೆ ನಾವು ಬಂದಿಲ್ಲ. ಕನ್ನಡದ ಹಾಡು ಹಾಕಲ್ಲ, ಏನ್ ಮಾಡ್ತೀಯ ಮಾಡ್ಕೋ ಅಂತ ನೀನ್ ಸವಾಲು ಹಾಕಿದ್ದಕ್ಕೇನೆ ಇವತ್ತಿಷ್ಟು ಜನ ಬಂದಿರೋದು. ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಅದು ಇಲ್ಲಿರೋ ಯಾರೋ ವೈಯಕ್ತಿಕ ಸಮಸ್ಯೆ ಅಲ್ಲ. ಕನ್ನಡಿಗರಿಗೆ ಸವಾಲ್ ಹಾಕಿದ್ರೆ ಅದು ಈ ಪಬ್ಬ ಅಂತಲ್ಲ, ಎಲ್ಲಿ ಬೇಕಾದ್ರೂ ಇಲ್ಲಿಷ್ಟು ಜನ ಹೋಗ್ತೀವಿ. ಆತನ ಯಾವನ ಅವಾಜ್ ಹಾಕಿದ್ದಾನೆ, ಆತನ ಈಗಾಗಲೇ ತೆಗೆದಿದ್ದೀನಿ ಅಂತ ಹೇಳಿ ಅವಾಗಿಂದ ವಾದ ಮಾಡಿಕೊಂಡು ಕೊನೆಗೆ ಓದರ್ ಕರೆಸ್ತೀವಿ ಅಂದ್ಬಿಟ್ಟು ಪೊಲೀಸವ್ರನ್ನ ಕರೆಸಿದ್ರು. ಪೊಲೀಸವ್ರಿಗೆ ಹೆದರುಕೊಳ್ಳುವಂತ ಸಂಘಟನೆ ಆಗ್ಲಿ, ಪೊಲೀಸವ್ರಿಗೆ ಹೆದರುಕೊಳ್ಳುವಂತ ನಾಯಕರುಗಳಾಗ್ಲಿ ಯಾರು ಇಲ್ಲ ಇಲ್ಲಿ. ಅರ್ಥ ಆಗ್ತಿದ್ಯಾ? ಇಲ್ಲಿರೋರೆಲ್ಲ ಕಾನೂನು ಬಲ್ಲವ್ರೆ. ಇಲ್ಲಿ ನಮ್ಮ ಜ್ಞಾನಿ ಆಗಿರ್ಬೋದು, ಸಾಕಷ್ಟು ಜನ ನಮ್ಮ ಜ್ಞಾನಿ ಇವರೇ ಅಡ್ವೊಕೇಟ್. ಅರ್ಥ ಆಗ್ತಿದ್ಯಾ? ಲೀಗಲ್ ಆಗಿರೋದಕ್ಕೇನೆ ನಾವು ಬಂದಿರ್ತಕ್ಕಂಥದ್ದು ಇಲ್ಲಿ. ಇದನ್ನ ನೀವು ಅರ್ಥ ಮಾಡ್ಕೊಬೇಕಾಗ್ತಾರೆ. ನಮ್ಮನ್ನ ಯಾವ್ದೋ ಒಂದು ಶಕ್ತಿನ ಕರ್ಸ್ಬಿಟ್ಟು ನಮ್ಮನ್ನ ಎದುರಿಸ್ಬಿಡ್ತೀವಿ, ಕುಗ್ಗಿಸ್ಬಿಡ್ತೀವಿ ಅಂದ್ರೆ ಆಗಲ್ಲ. ದುರಾಂಕಾರಗಳು ಕಮ್ಮಿ ಮಾಡ್ಬೇಕು. ಅವ್ನು ಯಾವನ್ ಗಾಂಚಲಿ ಮಾತಾಡಿದಾನೆ ಆತನ ಗಡಿಪಾರು ಮಾಡ್ಬೇಕು. ಇಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡ್ಬೇಕು. ಕನ್ನಡದ ಹಾಡು ಹಾಕ್ಲೇಬೇಕು. ಇದಿಷ್ಟೇ ನಮ್ಮ ಆಗ್ರಹ. ಅವ್ನು ಯಾವ ನಂಗೆ ಮಾತಾಡಿದ್ರೆ ಅವನಿಂದ ಈಗ ಕ್ಷಮೆ ಕೇಳಿಸ್ತೀರ ಬಿಡೋದಿಲ್ಲ. ಈಗ ಪೊಲೀಸರಿಗೂ ಕೂಡ ಅದೇ ಹೇಳಿದೀವಿ. ಪೊಲೀಸವ್ರಿಗೆ ಅಥವಾ ಇನ್ನೊಬ್ರಿಗೆ ನಾನು ಮತ್ತೆ ಹೇಳ್ತಾ ಇದೀನಿ, ಕಾನೂನಿಗೆ ಹೆದರ್ತೀವಿ, ಕಾನೂನಿಗೆ ತಲೆಬಾಗ್ತೀವಿ, ಯಾರಿಗೂ ಹೆದರಲ್ಲ. ನಾವು ತಪ್ಪು ಮಾಡಿಲ್ಲ ಅಂದಾಗ ಯಾರಿಗೂ ಎದುರು ಅವಶ್ಯಕತೆನೇ ಇಲ್ಲ. ಅರ್ಥ ಆಗ್ತಿದೆ? ನಾವಿಲ್ಲಿ ಯಾರು ಅವಾಗಿಂದ ನೇರ ಪ್ರಸಾರದಲ್ಲೇ ಇದೆ. ಯಾರಿಗೂ ನಾನಿಲ್ಲಿ ದಾಂಧಲೆ ಮಾಡಿಲ್ಲ, ಯಾರ ಮೇಲೆ ದರ್ಪ ದೌರ್ಜನ್ಯಗಳನ್ನ ಮಾಡಿಲ್ಲ. ನಾವು ಕೇವಲ ಪ್ರಶ್ನೆಯನ್ನೇ ಅಷ್ಟೇ ಮಾಡಿದೀವಿ, ಪ್ರಶ್ನೆಯನ್ನೇ ಮಾಡ್ತಿದೀವಿ. ನಾವು ನಿಯತ್ತಾಗಿ ನ್ಯಾಯವಾಗಿ ಕೂಡ ಹೋಗ್ತಾ ಇದೀವಿ ಅಂತ ಹೇಳ್ತಾ, ಈಗೇನು ನಮ್ಮ ANR ಅವರು ಮಾತಾಡ್ತಾ ಇದ್ದಾರೆ, ಆತ ಯಾರೋ ಪಬ್ಬವನ್ನ ಈಗ ಆದಷ್ಟು ಅವ್ನು ಯಾವನ್ ಮಾತಾಡಿದಾನೆ ಅವನನ್ನ ಕರೆಸ್ಬೇಕು ಅಂತ ಹೇಳಿ ನಾವು ಪೊಲೀಸ್ ಇಲಾಖೆ ಜೊತೆಗೂ ಕೂಡ ಮಾತಾಡ್ತಾ ಇದೀವಿ. ಆತನ ಕರ್ಸಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳೋ ಪ್ರಕಾರ ಈಗಾಗಲೇ ಆತನೇನೋ ಗಡಿಪಾರು ಮಾಡ್ಬಿಟ್ಟಿದೀವಿ, ಬೇರೆ ಪಬ್ಗೆ ಹಾಕ್ಬಿಟ್ಟಿದೀವಿ ಅಂತ ಸಾಕಷ್ಟು ಸುಳ್ಳುಗಳನ್ನ ಹೇಳ್ತಾ ಇದಾರೆ. ಅದು ನಿಜವೇ ಆಗಿದ್ರೆ ಅವರು ಸಂಬಂಧಪಟ್ಟ ಮ್ಯಾನೇಜರ್ ಅವನಾದ್ರೂ ಕ್ಷಮೆ ಕೇಳಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಪ್ರಕರಣ ಇಲ್ಲಿಗೆ ನಾವು ಬಿಡುವಂತ ಮಕ್ಕಳೇ ಅಲ್ಲ ಅಂತ ಹೇಳ್ತಾ, ಇದೇನು ಅಪ್ಡೇಟ್ ಬರ್ತದೆ, ಇನ್ನೇನು ಅಪ್ಡೇಟ್ ಹೇಳ್ತೀವಿ. ಮತ್ತೆ ಇಷ್ಟು ಜನ ಇವತ್ತು ಕೆಲಸ ಬಿಟ್ಟು ಏನ್ ಬಂದಿದೀವಿ, ಯಾರು ವೈಯಕ್ತಿಕ ಕೆಲಸದಿಂದ ಬಂದಿಲ್ಲ. ಏನಕ್ಕೆ ನೇರ ಪ್ರಸಾರ ಮಾಡಿದೀವಿ ಅಂತಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗಾಗಲೇ ಕನ್ನಡ ಪದ ಹೋರಾಟಗಾರರ ಮೇಲೆ ಏನು ಅವರ ಒಂದು ಶಾಲ್ ಹಾಕೊಂಡು ಬರ್ತಕ್ಕಂಥವ್ರ ಮೇಲೆ ರೋಲ್ ಕಾಲ್ಗಳು, ಇನ್ನೊಂದು ಮತ್ತೊಂದು ಅಂತ ಹೇಳಿ ಹಣೆಪಟ್ಟಿಗಳನ್ನ ನಿರಾಧಾರವಾಗಿ ಏನೋ ಒಂದು ಜನಗಳು, ಕೆಲವೊಂದಷ್ಟು ಜನಗಳ ಬಗ್ಗೆ ನಾನು ಹೇಳಲ್ಲ, ಕೆಲವೊಂದಷ್ಟು ಅವಿವೇಕಿಗಳು, ಏನು ತಿಳ್ಕೊಂಡಿರೋ ಅಜ್ಞಾನಿಗಳು ಹೇಳಿರ್ತಕ್ಕಂಥ ವಿಚಾರ ಏನಿದೆ ಅದಕ್ಕೋಸ್ಕರ ನೇರ ಪ್ರಸಾರ ಮಾಡ್ತಾ ಇದೀವಿ. ಭಾಗ 1, ಭಾಗ 2, ಭಾಗ 3 ಅಂತ ಏನಕ್ಕೆ ಬಂದಿದೆ ಅಂದ್ರೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಭಾಗ 3 ಅಂತ ಏನೋ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಾ. ನಾಯಕರು ಬಂದ್ರು, ಏನಾಯ್ತು ಅಂದ್ಬಿಟ್ಟು ಹೇಳ್ತಾರೆ. ಏನಾಯ್ತು ಈಗ ಎಲ್ಲ ಮಾತಾಡಿದೀವಿ. ಸ್ಟೇಷನ್ ಪೊಲೀಸ್ ಕೂಡ ಕರ್ಸಿದ್ರು, ಅದು ಕೂಡ ಅಪಾಲಜಿ ಕೇಳಿದ್ದಾರೆ. ಇಲ್ಲ ನಾವು ಕರ್ಸಿಲ್ಲ, ಏನೋ ವಿಚಾರ ಭಯಪಟ್ಟವರು ಕರ್ಸಿದಾರೆ ಅಂತ ಅವ್ರ ಹತ್ರ ಸ್ಟೇಷನ್ಗೂ ಮಾತಾಡಿದೀವಿ. ಯಾವ ಭಯಪಡಂಗೆ ಇಷ್ಟೊತ್ತು ನಾವು ಇರೋಕೆ ಆಗ್ತಾ ಇರ್ಲಿಲ್ಲ. ಈಗ ಅವರು ಕೂಡ ಒಪ್ಕೊಂಡಿದ್ದಾರೆ. ಬನ್ನಿ, ಏನ್ ನಿಮ್ಮ ಹೆಸರು? ಕ್ರಿಶ್. ಕ್ರಿಶ್ ಅವರು ಇವಾಗ ಇವ್ರ ಒಬ್ಬರೇ ಇರೋದು ಮ್ಯಾನೇಜ್ಮೆಂಟ್, ಇವರೇ ಮ್ಯಾನೇಜ್ಮೆಂಟ್. ಹುಡುಗನ ಟರ್ಮಿನೇಟ್ ಮಾಡಿದ್ದೀರಾ? ಇಲ್ವಾ? ಕನ್ಫರ್ಮ್ ಬರ್ತಾರೆ, ವಿಡಿಯೋ ಹೋಗಿದೆ. ಕೋರಮಂಗಲದಲ್ಲೂ ಚೆಕ್ ಮಾಡ್ತಾರೆ, ಇಲ್ಲೂ ಚೆಕ್ ಮಾಡ್ತಾರೆ. ಈ ಮೂಲಕ ಯಾರೆಲ್ಲ ಡಿಸ್ಟ್ರಿಕ್ಟ್ ಬರ್ತೀರಾ ಆತನ ಮುಖ ನೆನ್ಪಿಟ್ಕೊಳ್ಳಿ. ಆತ ಇದ್ರೆ ಇಮಿಡಿಯೇಟ್ಲಿ ಫೋಟೋ ತೆಗೆದು ನಮ್ಮ ಪೇಜಿಗೆ ಕಳ್ಸ್ಕೊಡಿ. ಈಗ ಯಾರು ಇಲ್ಲದ ಕಾರಣ ಕೆಳಗಡೆ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಈಗಾಗಲೇ ಮಾತಾಡಿದೀವಿ.
ಈಗ ಫೋನ್ ನಮ್ಮ ನಾಯಕರ ಜೊತೆ ಕೂಡ ಅವರು ಕ್ಷಮೆ ಕೇಳುವಂತ ಕೆಲಸ ಮಾಡಿದಾನೆ, ಎದುರು ಕಡೆ ಕೂಡ ಕರೆಸ್ತಾ ಇದೀವಿ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಈತನ ಕಡೆಯಿಂದ ಈಗ ಸದ್ಯಕ್ಕೆ ಇಲ್ಲಿ ಇನ್ಚಾರ್ಜ್ ಆಗಿದ್ದಾರೆ ಈತ ಕ್ಷಮೆ ಕೇಳ್ತಾರೆ. ಹೇಳ್ತೀನಿ, ಹುಡುಗರು ತಪ್ಪ ಮಾತಾಡಿದ್ದೆ. ಬನ್ನಿ ನಮ್ಮ ಹುಡುಗರು ಬನ್ನಿ. ಕನ್ನಡ ಸಾಂಗ್ ಹಾಕಿಲ್ಲ, ಅವ್ನು ಹೇಳ್ತಿದ್ದೆ ಅವನು, ಅದು ತಪ್ಪದು.